ಗರ್ಗರಿಯಾದ ನಿಪ್ಪಟ್ಟು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನೀವೇ ಮನೇಲಿ ಮಾಡ್ಕೋಬೋದು. ಮೊದಲಿಗೆ ಒಂದು ಮಿಕ್ಸಿಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು 5-6. ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ. ಇದೆಲ್ಲನೂ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೋಬೇಕು. ಈಗ ಹಿಟ್ಟು ಕಳ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು ಪಾತ್ರೆಗೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 2 ಈಕ್ವಲ್ ಆಗಿ ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಸಣ್ಣ ಕಚ್ಚಿರೋ ಕರಿಬೇವು, ಸ್ವಲ್ಪ ಬಿಸಿ ಎಣ್ಣೆ, ಸಾಟಿಗೋಸ್ಕರ ಇದೇ ಸಾಟಿ ಕೊಡೋದು. ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟಿಲ್ದಂಗೆ. ಈಗ ಕಡಲೆ ಬೀಜ, ಹುರ್ಗಡ್ಲೆ ಪುಡಿನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು. ಈಗ ರುಬ್ಬಿದ್ವಲ್ಲ ಮಿಶ್ರಣ, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು ಅದರಲ್ಲೇ. ನೋಡಿ, ಆ ರುಬ್ಬಿದ್ವಲ್ಲ ಅದ್ರದ್ದೇ ನೀರಿದು. ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋದು ಬೇಡ, ಅದೇ ನೀರಲ್ಲೇ ಕಲಿಸ್ಕೊಂಬಿಡಿ. ನೋಡಿ, ಈ ಥರ ಕಲಿಸ್ಕೋಬೇಕು. ಜಾಸ್ತಿ ಮೆತ್ತಗೆ ಕಲಿಸ್ಕೋಬೇಡಿ, ಎಣ್ಣೆ ಕುಡಿಯುತ್ತೆ. ನೋಡಿ, ನಾ ಬೇರೆ ನೀರು ಹಾಕಿಲ್ಲ, ಅದೇ ನೀರಲ್ಲೇ ಕಲಿಸ್ಕೊಂಡಿದ್ದು. ನೋಡಿ, ಈ ಥರ ಕಲಿಸ್ಕೋಬೇಕು. ಈಗ ನಿಪ್ಪಟ್ಟು ತಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ನೋಡಿ, ಒಂದು ಬಟರ್ ಪೇಪರ್ಗೆ ಎಣ್ಣೆ ಸವರಿ, ಒಂದು ಸಣ್ಣ ಉಂಡೆ ತೊಗೊಂಡು ಸ್ವಲ್ಪ ನೀರು ಮುಟ್ಕೊಳ್ಳಿ. ನೀರು ಅಥವಾ ಎಣ್ಣೆ ಮುಟ್ಕೊಂಡು ಈ ಥರ ತಟ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ತಟ್ಕೊಳ್ಳಿ. ನಾನು ಒಟ್ಟಿಗೆ ಒಂದು 6-7 ತಟ್ಕೊತಾ ಇದ್ದೀನಿ, ಯಾಕೆಂದರೆ ಕರಿಯೋಕ್ಕೆ ಈಸಿ ಆಗುತ್ತೆ. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಈ ತಟ್ಟೋ ಅಷ್ಟರಲ್ಲಿ ಈಗ ಎಣ್ಣೆ ಕಾದಿದೆ. ನೋಡಿ, ನಿಪ್ಪಟ್ಟೆಲ್ಲ ಎಣ್ಣೆಗೆ ಬಿಡೋಣ. ನೋಡಿ, ಈಗಲೇ ಒಂದ್ರ ಮೇಲೆ ಒಂದು ಹಾಕ್ಬೇಡಿ, ಅಂಟ್ಕೊಂಡ್ಬಿಡುತ್ತೆ. ಸೈಡಿಗೆ ಹಾಕಿ. ನೋಡಿ, ಈ ಥರ ಕರಿಬೇಕು. ಸಣ್ಣ ಉರಿಲೇ ಕರೀರಿ, ಜೋರು ಉರಿ ಅಲ್ಲಿ ಕರೆದ್ರೆ ಮೆತ್ತಗಾಗುತ್ತೆ, ಗರ್ಗರಿ ಆಗೋಲ್ಲ, ಬೇಯಲ್ಲ ಒಳಗಡೆ. ಉರಿ ಸಣ್ಣ ಉರಿಲೇ ಕರಿಬೇಕು. ನೋಡಿ, ಈಗ ನಿಪ್ಪಟ್ಟು ಆಗಿದೆ. ಅದನ್ನೊಂದು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಗರ್ಗರಿಯಾಗಿರೋ ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.